ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಮೊಟ್ಟೆ ಮಸಾಲ, ಗ್ರೀನ್ ಮೊಟ್ಟೆ ಮಸಾಲಾನ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ತೀನಿ. ಖುಷಿಯಾಗಿ ಕಲ್ದಿರಿ, ಖುಷಿಯಾಗಿ ಮಾಡಿ, ಖುಷಿಯಾಗಿ ತಿನ್ನಿ. ಈಗ ಬೆಳ್ಳುಳ್ಳಿ ರೆಡಿ ಇದೆ. ಈಗ ಕೊತ್ತಂಬರಿ ಕಟ್ಟಾಗತ್ತೆ, ಪುದೀನ, ಪಾಲಕ್ಕು, 2 ಲವಂಗ, 2 ಚಕ್ಕೆ, ಜೀರಿಗೆ ಹಾಕಿದ್ದೀನಿ. ಈಗ ಸೋಂಪು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಕಾಳು ಮೆಣಸು, 2 ಸ್ಪೂನ್ ಧನಿಯಾ. ಎಗ್ ಮಸಾಲ ಮಾಡಬೇಕು ಅಂದರೆ ನೋಡ್ತಾ ಇದ್ದೀರಾ ತಾನೆ, ನೋಡಿ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ಆಗಿದೆ. ಈಗ ಒಂದು 7 ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕ್ಬಿಡೋದು ನೋಡಿ, 7. ಆಮೇಲೆ ನಾವು ಆವಾಗಲೇ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಬಿಟ್ಬಿಡೋದು. ನೋಡ್ಕೊಂಡು ಆಡಿಸ್ತಾ ಇರೋದು. ಇದೆಷ್ಟು ಚೆನ್ನಾಗಿ ಹುರ್ಕೋತಿರೋ ಅಷ್ಟು ರುಚಿ ಬರುತ್ತೆ. ಪಾಲಕ್ಕು, ಕೊತ್ತಂಬರಿ, ಆಮೇಲೆ ಪುದೀನ, ಚಪಾತಿ ಜೊತೆ, ಇಡ್ಲಿ ಜೊತೆ, ಅನ್ನದ ಜೊತೆಗಂತೂ ಒನ್ ಮೋರ್ ಅನ್ನುತ್ತೆ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಚೆನ್ನಾಗಿ ತಿರುಗಿಸಿ ಕೊಡುವುದು. ಈಗ ಇದಕ್ಕೆ ಸ್ವಲ್ಪ ಕಾಯಿ ನೋಡಿ, ಅಷ್ಟೇ ಕಾಯಿ. ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ನೋಡಿ, ಇದು ಬೇಬಿ ಕ್ಯಾಶ್ನೆಟ್ ಅಂತ ಪುಡಿ ಗೋಡಂಬಿ 1-2 ಸ್ಪೂನ್. ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ. ರಮಣ ಎತ್ಕೊಂಡೋಗಿ ರುಬ್ಬಣ. ಸ್ವಲ್ಪ ಎಣ್ಣೆ ಬಿಡುವುದು ನೋಡಿ. ಒಂದು ಅರ್ಧ ಈರುಳ್ಳಿನ ಇವಾಗ ನೈಸಾಗಿ ಕಟ್ ಮಾಡಿದ್ದೀನಿ, ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಒಂದು ಅನಾನಸ್ ಹೂವು, 1-2 ಏಲಕ್ಕಿ. ಇದಕ್ಕೊಂದು ಚೂರು ಸ್ವಾದಕ್ಕಾಗಿ ಶುಂಠಿ ಬೆಳ್ಳುಳ್ಳಿ ಸ್ಪೂನ್, ಇಷ್ಟೇ. ಈಗ ಸ್ವಲ್ಪ ಪೆಪ್ಪರ್ ಪೌಡರ್, ಹಳದಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈ 3 ಹಾಕುವುದು. 1 ಕಪ್ ಮೊಸರು. ಈಗ ನೋಡಿ, ಮಸಾಲೆ ಗಂಧ ಥರ ರುಬ್ಕೊಂಬಂದಿದ್ದಾನೆ. ಹಿಂಗೆ ಅನ್ನೋದು ಇದ್ರೊಳಗಡೆ ಬಿಡೋದು ಅಷ್ಟೇ. ವಾಳಾಡ್ಸೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಈಗ ಮೊಟ್ಟೆ, ಬೇಯಿಸಿದ ಮೊಟ್ಟೆಯನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಬಿಟ್ಬಿಡೋದು. ಬರೋಣ. ಇವತ್ತೊಂದು ಗ್ರೀನ್ ಮಸಾಲದಲ್ಲಿ ಒಂದು ಮೊಟ್ಟೆ ಸಾರನ್ನ ಪರಿಪೂರ್ಣತೆಯಿಂದ ತೋರಿಸಿದ್ದೀನಿ.